ನಮಸ್ತೆ ಕರ್ನಾಡು, ನಾನು ನಿಮ್ಮ ಪ್ರೀತಿಯ ಉಮಾಶಂಕರ್. ನಮ್ಮ ಆನೇಕಲ್ ತಾಲೂಕಿನ ಅತ್ತಿಬಲೆ ಹೋಬಳಿಯ ಮಂಚನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಶನಿ ಮಹಾತ್ಮ ದೇವಾಲಯದಲ್ಲಿ 14ನೇ ವರ್ಷದ ವಾರ್ಷಿಕೋತ್ಸವವನ್ನು ಭಾಳ ಅದ್ಧೂರಿಯಾಗಿ ಗ್ರಾಮದ ಎಲ್ಲ ಸದಸ್ಯರು, ಸಾರ್ವಜನಿಕರು, ಗ್ರಾಮದ ಎಲ್ಲ ಗುರು ಹಿರಿಯ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಅರ್ಥಗರ್ಭಿತವಾದ ಕಾರ್ಯಕ್ರಮವನ್ನು ಅಂತಲೇ ಹೇಳ್ಬೋದು. ಅದರಲ್ಲೂ ಮಂಡ್ಯದ ಶ್ರೀವಾರ ಉಮೇಶ್ರವರು ಶನಿ ಪ್ರಭಾವ ಎಂಬ ಹರಿಕಥೆಯನ್ನು ಜನರ ಮೆಚ್ಚುಗೆಗೆ ಪಾತ್ರರಾದ ಕಾರ್ಯಕ್ರಮ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಈ ಒಂದು 14ನೇ ವರ್ಷದ ಈ ಒಂದು ಕಾರ್ಯಕ್ರಮದ ನೋಟವನ್ನು ಅಂತಲೇ ಹೇಳ್ಬೋದು. ಭಾಳ ಚೆನ್ನಾಗಿತ್ತು. ಅದರಲ್ಲೂ ಭಾಳ ಅಚ್ಚುಕಟ್ಟಾಗಿ ಎಲ್ಲ ವ್ಯವಸ್ಥೆ, ಮತ್ತು ಅದರಲ್ಲೂ ಜೊತೆಯಲ್ಲಿ ಒಂದು ಹರಿಕಥೆ ಕೇಳುವಾಗ ಪಾನಕ ಪಾನೀಯಾರ ವ್ಯವಸ್ಥೆ, ಜ್ಯೂಸ್ ವ್ಯವಸ್ಥೆ ಎಲ್ಲ ಭಾಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಬಂದಂತಹ ಎಲ್ಲ ಭಕ್ತಾದಿಗಳು ಊಟ ಉಪಚಾರವನ್ನು ಮಾಡಿಕೊಂಡು ಭಾಳ ಶ್ರದ್ಧಾಭಕ್ತಿಯಿಂದ ಈ ಒಂದು ಕಾರ್ಯಕ್ರಮ ನಡೀತು ಅಂದರೆ ನಿಜವಾಗ್ಲೂ ಎರಡು ಮಾತಿಲ್ಲ. ಭಾಳ ಚೆನ್ನಾಗಿತ್ತು. ಆದರೂ ಈ ಒಂದು ಕಾರ್ಯಕ್ರಮ ನಿಜವಾಗ್ಲೂ ಇಷ್ಟು ಚೆನ್ನಾಗಾಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ ಅಂತಲೇ ಹೇಳ್ಬೋದು. ಸೂಪರಾಗಿದೆ ಈ ಒಂದು ಕಾರ್ಯಕ್ರಮ. ಬನ್ನಿ ನೋಡೋಣ. ವರ್ಷ ಹಿಂಗೆ ಸೀತೆ ವನವಾಸ ಮಾಡಿದ್ರು. ಆ ರೀತಿಯಾಗಿ ಈ ದಿನ ಈ ಭಗವಂತನ ಒಂದು ನಾಮಸ್ಮರಣೆ ಮಾಡೋದಕ್ಕೆ ಪ್ರೇರಣೆ ಆಯಿತು. ನಮ್ಮ ಮಂಡ್ಯದ ಶ್ರೀವಾರ ಉಮೇಶ್ ಅವ್ರನ್ನ ನಾವು ಕೇಳ್ಕೊಂಡ್ವಿ 3 ತಿಂಗಳು ಮೊದಲೇ, ದಯವಿಟ್ಟು ಹಗಲೊತ್ತು ಬಂದು ನೀವು ಆ ಭಗವಂತನ ಸನ್ನಿಧಾನದಲ್ಲಿ ಭಗವಂತನಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಥಾರೂಪ, ಅಯ್ಯಪ್ಪನ ಜನನ, ಮಾನವನ ಕುಲದಲ್ಲಿ
ಆ ಯಪ್ಪನ ಪ್ರಭಾವ ಏನು ಅಂತಕ್ಕಂಥದ್ದು ನೀವು ವರ್ಣನೆ ಮಾಡ್ಬೇಕಂತ ಕೇಳ್ಕೊಂಡಾಗ ಇದಕ್ಕೆ ರೂವಾರಿಯಾಗಿರ್ತಕ್ಕಂಥ ನಮ್ಮ ಹಾರೋಹಳ್ಳಿ ಪಾತ್ರೆ ತೊಳೆಯದ ಹೊರತು ಅಡುಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ಅಡುಗೆ ಮಾಡ್ಬೇಕಾದ್ರೆ ಪಾತ್ರೆ ಶುದ್ಧ ಇರಬೇಕು. ಕತೆ ಕೇಳಬೇಕಾದ್ರೆ ಮನಸ್ಸು ಇಲ್ಲೇ ಇರಬೇಕು. ಮನಸ್ಸು ಬಂದಾಯ್ತು ತಾನೆ. ಹಸು ಎಲ್ಲಿ ಕಟ್ಟಿದ್ನೋ, ಕುರಿ ಹೆಂಗೆ ಕಟ್ಟಿದ್ನೋ, ಮನೆ ಯಜಮಾನ್ರು ಬಂದವರು ಏನು ಮಾಡ್ತಾರೋ, ಎಷ್ಟೊತ್ತು ಮುಗಿಸ್ತಾರೋ, ಊಟ ಎಷ್ಟೊತ್ತಿಗೆ ಹಾಕ್ತಾರೋ, ನಾನು ಎಷ್ಟೊತ್ತು ಹೋಗ್ತೀನೋ ಅಂತ ಶ್ರೀದೇವರ ಪಾದಕ್ಕೆ ಗೋವಿಂದ, ಆದಿತ್ಯಾದ ಪಾದಕ್ಕೆ ಗೋವಿಂದ, ಹರಿಯದ ಕೈದ ಪರಾದ ವಂದಿಸು ಗೋವಿಂದ. ತೈಲವಾಭಿಷೇಕವನ್ನು ಮಾಡುವ ಸಲಹೋ ಜಾಯ. ನಮೋ ನಮೋ ಶನಿರಾಜ, ಓಂ ನಮೋ ನಮೋ ಗ್ರಹದೇವ, ನಮೋ ನಮೋ ಶನಿರಾಜ, ಓಂ ನಮೋ ನಮೋ ನಿತೀಶ್ ಅವರು ಎಲ್ಲಿದ್ದಾರೆ? ಬನ್ನಿ ನಿತೀಶ್ ಅವರು ಬನ್ನಿ. ನಿತೀಶ್ ಬನ್ನಿ. ನೋಡಿ ಇವ್ರ ಜೊತೆಲಿ ವಿಕಾಸಸೌಧಕ್ಕೆ ವಾಸ್ತು ವ್ಯವಸ್ಥೆ ಮಾಡಿ ವಾಸ್ತು ತಜ್ಞರು ಇವರು. ನೋಡಿ ನಮ್ಮ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ನಮ್ಗೆ ಎಷ್ಟು ಖುಷಿ. ವಿಧಾನಸೌಧಕ್ಕೆ ನಿಜಲಿಂಗಪ್ಪನವರು ವ್ಯವಸ್ಥೆ ಮಾಡಿದ್ರೆ ಎರಡನೇ ನಿಜಲಿಂಗಪ್ಪನವ್ರು ಇವರೇ ಅಂತ ಹೇಳ್ಬೋದು. ಸತ್ಕಾರ ತಗೋಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ದೇವರು ಅನುಗ್ರಹಿಸಲಿ. ಅದೇ ಥರ ಮನೆಯವರು ಕೂಡ ನನ್ನ ಜೊತೆ ಇರಲಿ. ಅವ್ರ 50 ವರ್ಷಕ್ಕೂ ನಾನು ಇರ್ತೀನಿ. ನಾವು ಒಟ್ಟು ಕುಟುಂಬವಾಗಿರು. ಎಲ್ಲಿ ಯಾರಿಗೆ ಯಾವ ಥರ ಸತ್ಕಾರ ಸಿಗುತ್ತೆ ಅಂತ ಗೊತ್ತಿರುತ್ತೋ ಗೊತ್ತಿರಲ್ವೋ. ನಾನಂತೂ ಇವತ್ತು 28ನೇ ತಾರೀಕು ಫೆಬ್ರವರಿ ಅಂದಾಗ ನಾನು ನಮ್ಮ ಅತ್ತೆ ಮಗ ಸದಾಶಿವ ಅಂತ ಮಾತಾಡುವಾಗ ಹೇಳಿದೆ, ಒಳ್ಳೆ ದಿವಸ ಅದು ನಾನು ಬರ್ತೀನಿ ಅಂತ ಹೇಳಿದಾಗ ಇದೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ನನ್ನ ಜೊತೆಯಲ್ಲಿ ನನ್ನ ಫ್ರೆಂಡು ನಿತೀಶ್, ನಾವಿಬ್ಬರು ಬಾಲ್ಯ ಸ್ನೇಹಿತರು, ಎದುರು ಬದ್ರ ಮನೆಯವರು. ಸುಮಾರು ನನ್ನ ಅವ್ರ ಸಂಬಂಧ ಹೆಚ್ಚು ಕಡಿಮೆ 50 ವರ್ಷ. ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡದು ಅಂತ ಹೇಳ್ತಾರೆ, ಆದರೆ ಇವರು ಮೂರ್ತಿ ಇಲ್ಲ, ಇವರೇ ಗಾತ್ರ. ಅದಕ್ಕೆ ತಕ್ಕನಂಗೆ ಗಾತ್ರ ವಿಕಾಸಸೌಧ SM ಕೃಷ್ಣ ಸರ್ಕಾರ ಇದ್ದಾಗ ಅದಕ್ಕೆ ವಾಸ್ತು ತಜ್ಞ ಆಗಿ ಕೆಲಸ ಮಾಡಿದವರು ಅವರು ನನ್ನ ಜೊತೆ. ನಿತೀಶ್ ತುಂಬ ಚೆನ್ನಾಗಿ ಮಾಡಿದ್ರು. ಭಾಳ ಅರ್ಥಪೂರ್ಣವಾಗಿತ್ತು. ಅದು ಅರ್ಥಪೂರ್ಣವಾಗಿತ್ತು ಅಂದರೆ ಈ ಶಿಸ್ತು ಕಾಣಿಸುತ್ತೆ. ಎಷ್ಟು ಉಪಮೇಯ, ಒಂದು ಪಕ್ಕವಾದ್ಯಗಳು ಅದ್ರ ಜೊತೆಯಲ್ಲಿ. ನಾನಂತೂ ತುಂಬ ಸಂತೋಷಪಟ್ಟಿದ್ದೀನಿ. ನಾನು ಈ ಕತೆ ಕೇಳಿರಲಿಲ್ಲ. ಭಕ್ತಾದಿಗಳ ವಿನಂತಿ, ಇದುವರೆಗೂ ಕಾಪಾಡೋ ಕಲಿಪುರುಷ ರವಿನಂದನ ಛಾಯಾ ತಲೆಯ ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ, ಶನಿದೇವರ ಪಾದಕ್ಕೆ ಗೋವಿಂದ.
ಇಂದು 14ನೇ ವರ್ಷದ ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ. ವಾರ್ಷಿಕೋತ್ಸವ ಅಂಗವಾಗಿ ಇಂದು ಶನಿ ಪ್ರಭಾವ ಎಂದು ಹರಿಕಥೆಯನ್ನು ಮಾಡಿದ್ದಾರೆ. ಮಂಡ್ಯದಿಂದ ಶಿವಾರ ಉಮೇಶ್ ಅಂತ ಹೇಳಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ಶನೇಶ್ವರ ಜನನ ಮತ್ತೆ ನಾಮಕರಣ ಇದ್ರದ್ದೆಲ್ಲ ತುಂಬಾ ವಿಸ್ತಾರವಾಗಿ ವಿವರವಾಗಿ ಹೇಳ್ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಮಾಡಿದ್ರು. ಅಭಿಷೇಕ, ಅಲಂಕಾರ, ಮಹಾಮಂಗಳಾರತಿ ಎಲ್ಲ ತುಂಬಾ ಚೆನ್ನಾಗಾಯ್ತು. ರಾಜೋಪಚಾರ ಎಲ್ಲ ಚೆನ್ನಾಗಿ ನಡೀತು. ಈ ಕ್ಷೇತ್ರಕ್ಕೆ ನಾವು 14 ವರ್ಷದಿಂದನೂ ಒಂದ್ ವರ್ಷನೂ ಮಿಸ್ ಮಾಡ್ದಲೆ ಬರ್ತಾ ಇದೀವಿ. ತುಂಬಾ ಒಳ್ಳೇದಾಗಿದೆ ಬಂದಿರೋದಕ್ಕೆ. ಓಂ ಗುರುಭ್ಯೋ ನಮಃ. 14ನೇ ವರ್ಷದ ಶ್ರೀ ಶನೇಶ್ವರ ಸ್ವಾಮಿಯ ವಾರ್ಷಿಕೋತ್ಸವ ಅಂಗವಾಗಿ ಈ ದಿನ ಶಿವಾರ ಉಮೇಶ್ ಅವರಿಂದ ಶನಿ ಪ್ರಭಾವ ಅಥವಾ ಶನೇಶ್ವರ ಜನನದ ಒಂದು ಹರಕತೆಯನ್ನು ಮಾಡಿಸಿದ್ದೀವಿ. ನಿನ್ನೆಯಿಂದ ಹೋಮಾದಿಗಳು, ಶನಿ ಶಾಂತಿ, ರಾಹು ಶಾಂತಿ, ಕೇತು ಶಾಂತಿ, ಮಹಾಮೃತ್ಯುಂಜಯ ಹೋಮ ಇವುಗಳನ್ನೆಲ್ಲ ಮಾಡಿದ್ವಿ. ಈ ದಿನ ರುದ್ರಾಭಿಷೇಕ, ಅಷ್ಟೋತ್ತರ, ಅರ್ಚನೆ, ಅಲಂಕಾರ ಮಾಡಿ ತೀರ್ಥ ಪ್ರಸಾದ ವಿನಿಯೋಗವನ್ನು ವಿತರಣೆ ಮಾಡಿದ್ದೀವಿ. ಈ ಕ್ಷೇತ್ರದ ಮಹತ್ವ ಅತಿ ದೊಡ್ಡದಾಗಿದೆ ಮತ್ತು ಈ ಕ್ಷೇತ್ರದಲ್ಲಿ ದೇವತೆಗಳ ನವಗ್ರಹ ಋಷಿಗಳನ್ನು ಸಹ ನಾವು ಸ್ಥಾಪನೆ ಮಾಡಿದ್ದೀವಿ. ಇನ್ನು ಮುಂದಿನ ದಿವಸ ಇನ್ನೂ ಹೆಚ್ಚಿನ ಒಂದು ಜನಸಂಖ್ಯೆ ಭಕ್ತಾದಿಗಳು ಬಂದು ಭಗವಂತನ ಪಾತ್ರರಾಗಲಿ ಅಂತ ಹೇಳ್ಬಿಟ್ಟು ಈ ಒಂದು ಸಮಯದಲ್ಲಿ ನಾವು ಮಾತಾಡ್ತಾ ಇದ್ದೀವಿ. ಇವತ್ತು ವಿಶೇಷವಾಗಿ ಮಂಚನಹಳ್ಳಿಯಲ್ಲಿ ಇವತ್ತು 14ನೇ ವರ್ಷದ ಶನಿಮಹಾತ್ಮ ಸ್ವಾಮಿದ ವಾರ್ಷಿಕೋತ್ಸವ ನಡೀತಾ ಇದೆ. ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂದ್ರೆ ಶನಿಮಹಾತ್ಮ ಸ್ವಾಮಿ. ಅದರಲ್ಲಿ ಈ ದೇವಾಲಯದ ವಿಶೇಷ ಏನಪ್ಪಾ ಅಂದ್ರೆ ಪಶ್ಚಿಮಮುಖವಾಗಿ ಶನೇಶ್ವರನ ವಿಗ್ರಹ ಇದೆ. ಇಲ್ಲಿ ನಾವೇ ಸ್ವತಃ ಯಾವುದೇ ಜಾತಿ ಜನಾಂಗ ಯಾರೇ ಇರಲಿ, ಯಾವುದೇ ಭಕ್ತರು ಜಾತಿ ಭೇದ ಭಾವ ಇಲ್ಲ, ಧರ್ಮ ಭೇದ ಭಾವ ಇಲ್ದಿರ ಹಿಂದ್ಗಡೆ ಪಶ್ಚಿಮಾಭಿಮುಖವಾಗಿ ಶನೇಶ್ವರ ಸ್ವಾಮಿಯ ವಿಗ್ರಹ ಇದೆ. ಭಕ್ತರು ಸ್ವಯಂ ಅವರೇ ಕೈಯಾರೆ ಎಳ್ಳೆಣ್ಣೆನ ಸ್ವಾಮಿಗೆ ಅಭಿಷೇಕ ಮಾಡ್ಬೋದು, ವಿಗ್ರಹಕ್ಕೆ ಅಭಿಷೇಕ ಮಾಡ್ಬೋದು. ಅದೊಂದು ವಿಶೇಷತೆ. ಮತ್ತೆ ಇವತ್ತು ವಿಶೇಷವಾಗಿ ನೀವು ನೋಡಿದ್ರೆ ಹೋಮ, ಹವನಾದಿ, ಯಜ್ಞ, ಯಾಗಾದಿ ಪೂಜೆಗಳೆಲ್ಲ ನಡೀತು. ಅದರಲ್ಲೂ ಪ್ರಮುಖವಾಗಿ ಯಾವುದು ಅಂದ್ರೆ ಕುಂಭರಾಶಿ ಆಗಿರ್ಬೋದು, ಮೀನ್ ರಾಶಿ ಆಗಿರ್ಬೋದು, ಮೇಷ ರಾಶಿ ಆಗಿರ್ಬೋದು. ಈ 3 ರಾಶಿ ಕುಂಭ, ಮೀನ, ಮೇಷರಾಶಿ ಅವರಿಗೆಲ್ಲ ಸಾಡೆ ಸಾತಿ ಶನಿಗಾಟ ನಡೀತಾ ಇದೆ. ಆಗಿರೋದ್ರಿಂದ ಅತಿ ಹೆಚ್ಚು ಈ ರಾಶಿಯವರು ಬಂದು ಹೋಮ, ಯಜ್ಞ, ಪೂಜೆಯಲ್ಲಿ ಪಾಲ್ಗೊಂಡಿದ್ದಾರೆ. ಆಗಿರೋದ್ರಿಂದ ಪ್ರತಿ ವರ್ಷದಂತೆ ಈ ಸತಿನೂ ಅಷ್ಟೇ ವಿಶೇಷವಾಗಿ ಈ ಸತಿ ಶಿವಾರ ಉಮೇಶ್ ಅಂತ ನಮ್ಮ ನೆಕ್ಸ್ಟ್ ಇವಾಗ ನಾಯ್ಡು ಇರ್ಲಿದ್ರಲ್ಲ ಆ ತರ ಇವರು ಆಗಿರೋದ್ರಿಂದ ಇವ್ರು ಬಂದು ಕಾರ್ಯಕ್ರಮ ನೆರವೇರಿಸಿದ್ರು. ತೀರ್ಥ ಪ್ರಸಾದ ವಿನಿಯೋಗ